ಕೂಡ ನೀವು ಅಷ್ಟೇ 1 ಇಂಚೇ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾರಿಗೆ ಹಾಕಕ್ಕೆ ಬರುತ್ತೆ ಎಲ್ಲ ಡಿಸೈನರ್ ಬ್ಲೌಸು ಮಾಡ್ಬೋದು. ಸೊ ಈ ಆರ್ಮೋಲ್ ಟಕ್ಸ್ ಹೆಂಗೆ ರೆಡಿ ಆಗುತ್ತೆ, ಇದು ಹೆಂಗೆ ಬರುತ್ತೆ ಮತ್ತು ಇದೆರಡು ಹೆಂಗೆ ಬರುತ್ತೆ ಅಂದರೆ ನಮ್ಮ ಬ್ಯಾಕ್ಗಿಂತ ಫ್ರಂಟ್ ಏನು ಉದ್ದ ಇದೆ ಆವಾಗ ಮಾತ್ರ ಇದೆರಡು ಬರುತ್ತೆ. ಅದನ್ನು ನಾವು ಪಟ್ಟಿ ಕೊಡ್ತೀವಿ ಅಂದರೆ ಇಲ್ಲಿ ಇಡೀದಂಗೆ ಪಟ್ಟಿನಲ್ಲಿ ಮೈನಸ್ ಮಾಡ್ಬೋದು. ಸೊ ಇವಾಗ ನಾವು ಇದಕ್ಕೆ ಪಟ್ಟಿ ಕೊಟ್ಟರು ಇದು ಮೈನಸ್ ಮಾಡ್ಕೋಬೇಕು. ಇದು ಕಪ್ಸ್ ಹಾಕಿ ಮಾಡಿ ಯಾವ ಚೆನ್ನಾಗಿ ಕಾಣುತ್ತೆ. ಹಂಗೆ ಮಾಡಿದ್ರೆ ಬ್ರಾ ಹಾಕೋಕ್ಕಾಗಲ್ಲ. ಈಗ ನಾವು ಮಧುಬಾಲ ಕನ್ವರ್ಟ್ ಮಾಡಬೇಕು ಅಂದರೆ ಮೊದಲು ಇದನ್ನು ಕಟ್ ಮಾಡಿ ತೆಗೆದುಬಿಡಿ. ಡಬಲ್ ಕಟೋರಿ ಮಧುಬಾಲ ಎಲ್ಲ ಒಂದೇ ಥರನೇ ಬರುತ್ತೆ ನಿಮಗೆ. ಮೊದಲು ಈ ಲೈನ್ ಕಟ್ ಮಾಡ್ಕೋಬೇಕು, ಲಾಸ್ಟ್ವರೆಗೂ ಕಟ್ ಮಾಡಬೇಕು. ಅದಕ್ಕೆ ನಾವು ಅಪೆಕ್ಸ್ ಪಾಯಿಂಟ್ಗೆ ಎಲ್ಲ ಲೈನು ಹಾಕ್ಕೋಬೇಕು. ಸೊ ಇದು ಇಲ್ಲಿವರೆಗೂ ಕಟ್ ಮಾಡಿ, ಇದರಲ್ಲಿ ಮೇಲ್ಗಡೆ ಲೈನ್ ಕಟ್ ಮಾಡಿ. ಸೆಂಟರ್ ಇದು ಕಟ್ ಮಾಡ್ಕೊಂಡು ಸೆಂಟರ್ ಕಟ್ ಮಾಡಬೇಕು. ಸೆಂಟರ್ ಕಟ್ ಮಾಡ್ಕೊಂಡು, ಯಾಕಂದರೆ ಅದು ಪಟ್ಟಿ ಬರುತ್ತಲ್ವಾ. ಇಲ್ಲ ಅಂದ್ರೂ ಹಂಗೆ ಲೈನ್ ಬರುತ್ತಲ್ಲ. ಇಲ್ಲ ನನಗೆ ಬರಲ್ಲ. ಸ್ವಲ್ಪ ಡಿಸ್ಟೆನ್ಸ್ ಇದು ಮಾಡಿ, ಸ್ವಲ್ಪ ದೂರ ಇಟ್ಕೊಳ್ಳಿ, ಫೋಕಸ್ ತಗೊಳುತ್ತೆ ಅದು. ನಿಮ್ಗೆ ಚೇಂಜ್ ಆಗೋದು ಈ ಲೈನ್ಗಳು ಅಷ್ಟೇ. ಈ ಲೈನ್ ಒಂದೇ ಕ್ಲೋಸ್ ನೆಕ್ ಇದ್ರೆ ಈಗ ಆ ಕಡೆ ಹೋಗುತ್ತೆ, ಡೀಪ್ ನೆಕ್ ಇದ್ರೆ ಈ ಕಡೆ ಬರುತ್ತೆ. ಸ್ಲೋಪ್ ಒಂದು ಚೇಂಜ್ ಅಷ್ಟೇ. ನೆನ್ಪಿಟ್ಕೊಳ್ಳೋದು ಈಸಿ. ಕನ್ಫ್ಯೂಷನ್ ಅದೇ, ಬಟ್ ನೆನ್ಪಿಟ್ಕೊಳ್ಳೋಕೆ ಈಸಿ ಇರುತ್ತೆ. ನೀವು ಮಾಡ್ತಾ ಮಾಡ್ತಾ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಅದು. ಬಟ್ ಪ್ರಾಕ್ಟಿಕಲ್ ಮಾಡಿದ್ರೆ ಮಾತ್ರ ಮ್ಯಾಮ್ ಇದು ಅರ್ಥ ಆಗೋದು. ನನಗೆ ಅನಿಸಿದ್ದದು. ಹೌದು, ನಾವು ಮಾಡಿದಿರ ಬರೀ ಈ ಶೀಟಲ್ಲಿ ಮಾಡ್ಬಿಡೋದಲ್ಲ. ಸೊ ಈ ರೀತಿ ಎಲ್ಲ ಕಡೆ ಕಟ್ಟಾಗಿರ್ಬೇಕು ನಿಮಗೆ. ಈಗ ನಾವು ಮಧುಬಾಲ ಮಾಡುವಾಗ ಮಧುಬಾಲದಲ್ಲಿ ನಮಗೆ ಆರ್ಮೋಲ್ ಟಕ್ಸ್ ಮೈನಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನೀವು ಅಂಟಿಸ್ಕೊಬೇಕು. ಇದು ಕೂಡ ನಮಗೆ ಮೈನಸ್ ಆಗಬೇಕು. ಈ ಟಕ್ಸ್ ಏನಿದೆ ಇಲ್ಲಿ ಇದು ಕೂಡ ಮೈನಸ್ ಮಾಡಬೇಕು. ಕಟೋರಿಗೂ ಸೇಮ್ ಕಟೋರಿಗೂ ಹಿಂಗೆ ಬರುತ್ತೆ. ಒಂದು ಹಾಕಿದ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅಷ್ಟೇ ನಿಮ್ಗೆ ಗೊತ್ತಾಗಬೇಕಾಗಿರೋದು ಏನಂದರೆ ಇದು ಬಾಕ್ಸ್ ಹಾಕ್ಕೊಳ್ಳೋದು. ಇದು ಕೂಡ ಮೈನಸ್. ಸಬ್ಯಸಾಚಿಗೂ ನೀವು ಇದನ್ನು ಹಾಕಿ, ನಾನು ಸಬ್ಯಸಾಚಿ ತೋರಿಸ್ತೀನಿ ಇವಾಗ. ಇದನ್ನು ಹಾಕಿ 4 ಡಾಟ್ ಹಾಕಿ ಈ ರೀತಿ ಎಲ್ಲ ಮೈನಸ್ ಮಾಡಿ. ಇವಾಗ ನಾವು ಡಿಸೈನ್ ಬರಿಬೇಕು. ಮಧುಬಾಲ ಡಿಸೈನ್ ಬರಿಬೇಕಂದ್ರೆ ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಏನು ಅಪೆಕ್ಸ್ ಬಂದಿದೆ ಅಲ್ವಾ, ಅದೇ ಅಪೆಕ್ಸು ಈ ಕಡೆಯಿಂದ ನೋಡ್ಕೋಬೇಕು. ಸೇಮ್ ಕಟೋರಿ ಥರನೇ. ಕಟೋರಿನಲ್ಲಿ ಇವಾಗ ನಾವು ಶೇಪ್ ಕೊಡೋಣ. ಈ ಅಪೆಕ್ಸ್ ಒಂದು ನೋಡ್ಕೊಳ್ಳಿ ಸಾಕು. ಈಸಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ನಿಮಗೆ. ಓಕೆ, ಹಿಂಗೆ ಕೆಳಗೆ ಬಂದರೂ ಪ್ರಾಬ್ಲಮ್ ಇಲ್ಲ, ಮೇಲೆ ಹೋದ್ರೂ ಪ್ರಾಬ್ಲಮ್ ಇಲ್ಲ. ಸೊ ಇದನ್ನು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ. ಅಟ್ಲೀಸ್ಟ್ ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ತೊಗೊಳ್ಳಿ. ಈ ರೀತಿ ಶೇಪ್ ತಗೊಳ್ಳಿ. ಇದು ಇದಾಗಿರೋದ್ರಿಂದ ಮಧುಬಾಲ ಆಗಿರೋದ್ರಿಂದ ಇಲ್ಲಿ ನಾವು ರೌಂಡ್ ಶೇಪ್ ತಗೊಳ್ಳೋಣ. ಪಟ್ಟಿ ಇಲ್ಲ ಇವಾಗ. ಹಿಂಗೆ ರೌಂಡ್ ಶೇಪ್ ತಗೊಳ್ಳಿ. ಸ್ವಲ್ಪ ಸರಿ ಬಂದಿಲ್ಲ ಅಂದರೆ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಶೇಪ್ನ. ಆಯಿತಾ? ಅಷ್ಟೇ. ಗೊತ್ತಾಯ್ತಲ್ಲ? ಇದನ್ನು ಅಷ್ಟೇ ಒಂಚೂರು ಹಿಂಗೆ ಶೇಪ್ ತಗೊಳ್ಳಿ. ಇಷ್ಟೊಂದು ಈ ಥರ ಬೇಡ, ಇಷ್ಟೂರು ನೆಕ್ ಶೇಪ್ ಹಿಂಗೆ ತೊಗೋಬೋದು. ಸೊ ಇವಾಗ ಇದಿಷ್ಟು ಪೀಸು ಒಂದೇ ನಿಮಗೆ. ಇದು ಮಾತ್ರ ಸಪ್ರೇಟ್ ಆಗುತ್ತೆ. ಇವಾಗ ಈಗ ಕಟ್ ಮಾಡೋಣ. ಇವಾಗ ಇದನ್ನು ಯಾಕಂದ್ರೆ ಒಂದೊಂದ್ಸಲಿ ಇಲ್ಲಿ ಶೇಪ್ ಸರಿ ಬರೋಲ್ಲ. ದಾರ ಕಟ್ ಮಾಡೋಕ್ಕೆ ಶೇಪ್ ದಾರಕ್ಕೆ ನಾನು ಶೇಪ್ ಕೊಡೋದು ತೋರಿಸ್ತೀನಿ. ಇಷ್ಟೇ ಮಾಡಿದ್ರೆ ಮಧುಬಾಲ. ಇದಕ್ಕೆ ನೀವು ದಾರ ಕೊಡ್ಬೋದು. ಈಗ ನಾನೀಗ ಆರ್ಮೋಲ್ ಟಕ್ಸ್ ಮೈನಸ್ ಮಾಡ್ತಿರೋದು. ಇವಾಗ ನಾವೇನಾದ್ರು ಇದಕ್ಕೆ ದಾರ ಕೊಡಬೇಕಂದ್ರೆ ಇಲ್ಲಿಂದ ಸ್ವಲ್ಪ ಮುಂದೆ ಬನ್ನಿ.
ತೊಗೋಬೇಕಾಗುತ್ತೆ. ಓಕೆ, ಇದು ಕಟ್ಟಾಗಿ ಹೋಗುತ್ತೆ. ಇದು ಬಂದು ಈ ಕಡೆ ಪೀಸು. ಇನ್ನೂ ಸ್ವಲ್ಪ ಬ್ರಾಡ್ ತೊಗೋಬೋದು, ವಿ ತೊಗೋಬೋದು, ಏನಾದರೂ ಮಾಡ್ಬೋದು ಇಲ್ಲಿ. ಓಕೆ, ಇನ್ನೂ ಡೌನ್ ಬೇಕಾದ್ರೆ ತೊಗೊಳ್ಳಿ. ಅಟ್ಲೀಸ್ಟ್ ಇದು ದಾರ ಕಟ್ಟಕ್ಕೆ ಒಂದು ಅರ್ಧ ಇಂಚಾದರೂ ಈ ಥರ ಸ್ಟ್ರೈಟ್ ಇರಲಿ, ಇಷ್ಟೇ. ಮಧುಬಾಲ ಟ್ರೈ ಮಾಡಿದ್ದೀರಲ್ಲ, ಇದನ್ನು ಟ್ರೈ ಮಾಡಿ. ರೌಂಡ್ ಆದ್ರೂ ತೊಗೋಬೋದು, ಇವು ಆದರೂ ತೊಗೋಬೋದು. ಇದು ಎಷ್ಟು? ಕಟ್ ಮಾಡೋಣ ಇದೆಲ್ಲ. ಇವಾಗ ಇದು ಮಧುಬಾಲನ ಇವ್ರಿಗೆ ಏನು ಹೇಳ್ಕೊಡ್ತೀರ? ಮಧುಬಾಲ ಸುಮ್ಮನೆ ಹಂಗೆ ಹಾಕಿರೋದು. ಇವಾಗ ನಿಮ್ಗೆ ಇಲ್ಲಿ ಟೈಮ್ ಬೇಕಂದ್ರೆ ಇದನ್ನ ತಗೊಳ್ಳಿ, ಟೈಮ್ ಬೇಡ ಅಂದ್ರೆ ಡೈರೆಕ್ಟ್ ರೌಂಡ್ ಹಿಂಗೆ ತಗೊಬಿಡ್ಬೋದು. ಓಕೆ, ಟೈಮ್ ಬೇಡ ಅಂದ್ರೆ ಹಿಂಗೆ ರೌಂಡ್ ತಗೊಂಡ್ಬಿಡ್ಬೋದು. ಇವಾಗ ನಾನು ಟೈಮಲ್ಲೇ ಮಾಡಿಕೊಡಿ, ಹಾಂ, ನಾನು ಅದೇ ಟ್ರೈ ಮಾಡಿರ್ತೀನಿ. ಇದು ಇವಾಗ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಲ್ಲ, ಇವಾಗೆ ನಾನು ಟ್ರೈ ಮಾಡ್ತೀನಿ. ಓಕೆ, ನಮ್ಮ ಇದಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಆ ಥರ ಬ್ಲೌಸ್ ಥರ ನಾವು ಇದನ್ನ ಸಪ್ರೇಟ್ ಮಾಡ್ಕೊಂಡು ಕೂಡ ಹಾಕೋಬೋದು. ಹಾಂ, ನಿಮ್ಗೆ ಇದನ್ನು ತೋರಿಸಿದ್ನಲ್ಲ ನಾನು, ಗೌನ್ ಮಾಡ್ಕೋಬೋದು. ಹಾಂ, ಫ್ರಾಕ್ ಇದೆಯಲ್ಲ ಅದನ್ನು ಮಾಡ್ಕೋಬೋದು. ಅಟ್ಯಾಚ್ ಮಾಡಿದ್ರೆ ಈ ಪೀಸ್ ಇದ್ರೆ ಸಾಕು ನಿಮಗೆ. ಹಾಂ, ಬಟ್ ಇದೆಲ್ಲ ಮೈನಸ್ ಆಗಿದ್ದಾಗ ನಿಮಗೆ ಲೂಸ್ ಬರಲ್ಲ. ಈ ಪೀಸ್ ಅದ್ರ ಜೊತೆ ಇಟ್ಕೊಳ್ಳಿ. ಇಲ್ಲೂ ಅಷ್ಟೇ, ನೀವು ಸ್ಟ್ರೈಟು ತೊಗೋಬೋದು, ಇಲ್ಲ ಒಂಚೂರು ಶೇಪ್ ತೊಗೋಬೋದು. ಇಲ್ಲಿ ಬಟ್ ಶೇಪ್ ತೊಗೊಂಡ್ರೆ ನಿಮ್ಗೆ ಕೂರ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದು ಹೆಂಗೆ ಅದ್ಯಾವ್ದ್ರದ್ದು ಮ್ಯಾಮ್ ಅದು ಮಿಸ್ ಆಗಿಬಿಟ್ಟಿದೆ ಇವಾಗ. ಈಗ ನಿಮ್ಮ ಇದೆಷ್ಟು? ಹಾಂ, 7.75 7.75 ಅಲ್ವಾ? ಅದನ್ನ ನೋಡ್ಕೊಂಡು ಇದನ್ನು ಹೆಚ್ಚು ಕಮ್ಮಿ ಮಾಡಿ. ಗೊತ್ತಾಯ್ತಲ್ಲ? ಇವಾಗ ಎಲ್ಲಿ ಇದ್ದಿದ್ದು ಒಂಚೂರು ಇಲ್ಲಿ ಹಾಂ, ಹುಷಾರಿದು. ಇದು ಅಂಟಿಸ್ಬಿಟ್ಟು ಒಂದ್ಸಲ ವೇಸ್ಟ್ ಚೆಕ್ ಮಾಡ್ಕೊಳ್ಳಿ. ಯಾವಾಗ ಗೊತ್ತಾಗುತ್ತೆ ಅಂಟಿಸಿರೋ ಸರಿ ಐತೆ, ಇನ್ನೂ ಹಿಂದಕ್ಕೆ ಹೋಗ್ಬೇಕಾ ಮುಂದಕ್ಕೆ ಹೋಗ್ಬೇಕಾ ಅಂತ. ಸೊ ಇಲ್ಲಿ ಏನಾದ್ರು ನೀವು ಉಕ್ಕು ಕೊಟ್ಟರೆ ಸಾಕು, ಇದೇ ನಿಮ್ಗೆ ಕೋಟ್ ಆಯಿತು. ಓಕೆ, ಪೂರ್ತಿ ಇದ್ದರೆ ಇವಾಗ ನಿಮಗೆ ಇದನ್ನ ನೀವು ಸಿಂಗಲ್ ಡಾಟಲ್ಲಾದರೂ ತೊಗೋಬೋದು, ಇಲ್ಲ ಅಂದರೆ ಇದನ್ನು ಪ್ರಿನ್ಸ್ ಕಟ್ಟಲ್ಲಾದರೂ ತೊಗೋಬೋದು. ಇವಾಗ ನಿಮಗೆ ಇದು ನಾಟ್ ಬೇಡ ಅಂದ್ರಲ್ವ ನೀವು, ನಾಟ್ ಬೇಡ ಅಂದರೆ ನೀವು ಈ ರೀತಿ ರೌಂಡ್ ಶೇಪ್ ತೊಗೊಳ್ಳಿ. ಈ ಥರ ರೌಂಡ್ ಶೇಪ್ ಕಟ್ ಮಾಡ್ಕೊಳ್ಳಿ. ರೌಂಡ್ ಶೇಪ್ಗೂ ದಾರ ಕಟ್ ಮಾಡ್ಬೋದಕ್ಕ? ದಾರ ಏನಕ್ಕೆ ರೌಂಡ್ ಶೇಪ್ ದಾರ ಇದೆ ಸರಿ, ನಿಮ್ದೇನಿದೆ ಹಂಗೆ ಬರುತ್ತೆ. ನೀವು ಸ್ಟಿಚ್ ಮಾಡಿರಲ್ಲ ಮ್ಯಾಮ್? ಹಾಂ, ಹಂಗೆ ಬರುತ್ತೆ. ಈ ಥರ ಕಟ್ ಮಾಡ್ಕೋಬೇಕು. ದಾರ ಕಟ್ ಮಾಡಬೇಕು ಅಂದರೆ ಸ್ವಲ್ಪ ಹಿಂಗೆ ಮುಂದೆ ಬಂದು ಈ ಥರ ಕೊಟ್ಟರೆ ಇಲ್ಲಿ ದಾರ ಹಾಕ್ಕೋಬೋದು ನೀವು. ದಾರ ಬೇಡ ಅಂದರೆ ಇದನ್ನು ಚೇಂಜ್ ಮಾಡ್ಬೋದು. ಸಿಂಗಲ್ ಕಟ್ ನಿಮಗೆ ಸಿಂಗಲ್ ಡಾಟ್ ಅಂದರೆ ಶಾರ್ಪ್ ಬರುತ್ತಲ್ವ, ಸೊ ಶಾರ್ಪ್ ಬೇಡ ಅಂದರೆ ಇದನ್ನು ಓಪನ್ ಮಾಡ್ಕೋಬೋದು. ಪ್ರಿನ್ಸ್ ಕಟ್ಟಲ್ಲಿ ತೊಗೊಳ್ಳಿ. ಇಲ್ಲ ಮ್ಯಾಮ್, ಸಿಂಗಲ್ ಡಾಟ್, ಈ ಬ್ಲೌಸ್ ಸಿಂಗಲ್ ಡಾಟ್, ಏನು ನಮ್ಮ ಪ್ರಾಬ್ಲಮ್. ಇದನ್ನು ಕಟ್ ಆಗುತ್ತೆ ಇವೆರಡು. ಡಾಟ್ ಮೈನಸ್ ಮಾಡೋದು ಮೇಯ್ನ್ ನಿಮ್ಗೆ ಗೊತ್ತಿರಬೇಕು, ಇನ್ನೇನು ಇಲ್ಲ ಈ ಬ್ಲೌಸಲ್ಲಿ. ಪ್ರಿನ್ಸ್ ಕಟ್ಕೋಕ ಇದು ಈ ಥರ ಶಾರ್ಪ್ ಇರಬಾರ್ದು ನಮಗೆ. ಸೊ ಅದಕ್ಕೆ ಸ್ಕೇಲ್ ಯೂಸ್ ಮಾಡಿ ಈ ಥರ ಚೆನ್ನಾಗಿ ಶೇಪ್ ತಗೊಳ್ಳಿ. ಇಲ್ಲಾಂದರೆ ಹೊಲಿಯೋಕ್ಕಾಗಲ್ಲ ನಿಮಗೆ, ತುಂಬ ಇದಿದ್ರೆ ಈ ಥರ ಎಷ್ಟು ಕಟ್ ಮಾಡ್ಬೋದು. ಇದರಲ್ಲೂ ಅಷ್ಟೇ ಇದೆಲ್ಲ ಕಟ್ಟಾಗಿ ಹೋಗಬೇಕು. ಸೊ ಇವಾಗ ಈ ಲೆಂತು ಸೇಮ್ ಇರಬೇಕು ನಿಮಗೆ. ಈ ಥರ ಜಾಯಿಂಟ್ ಆಗುತ್ತೆ. ಚೆಕ್ ಮಾಡ್ಕೊಳ್ಳಿ, ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಇದನ್ನೇ ಸರಿ ಮಾಡ್ಬೋದು. ಸೊ 8.3 ಬರ್ತಾ ಇದೆ. ಸೊ 8 ಬರ್ತಾ ಇದೆ, ಅಂದರೆ 0.3 ಇಲ್ಲಿ ನಮ್ಗೆ ಎಕ್ಸ್ಟ್ರಾ ಇದೆ, ಅದನ್ನು ಇಲ್ಲಿ ತೆಗೆದುಬಿಡಿ. ಇದೆಷ್ಟಿದೆ ಸೇಮ್ ಅಷ್ಟೇ ಇರುತ್ತೆ. ಹಾಂ, ತೆಗಿಬೇಕು, ಸೇಮ್ ಇರಬೇಕು, ಇಲ್ಲಾಂದರೆ ಹೊಲಿವಾಗ ನಿಮಗೆ ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ. ಸೊ 0.3 ತೆಗೆದುಬಿಡಿ.
ಇಲ್ಲಿ ಇವಾಗ ಇದು ಫೋಲ್ಡು ತಗೋಬೇಕಿದು. ಹಿಂದೆ ಹುಟ್ಟಿಸಿದೆ ಇದು ಇಲ್ಲಿ 0.3, ಇದು 0.3, ಈ ರೌಂಡು 0.3, ಈ ರೌಂಡು 0.3. ಇಲ್ಲಿ ಮಾತ್ರ ಜಾಸ್ತಿ ತೊಗೊಳ್ಳಿ, ಯಾಕಂದರೆ ಆ ಪೀಸ್ ಇದಕ್ಕೆ ಬರಬೇಕಲ್ವಾ. ಒಂದು 3/4 ಇಂಚಾದರೂ ಎಕ್ಸ್ಟ್ರಾ ತೊಗೊಳ್ಳಿ. 3/4ಇಂದ 1 ಇಂಚವರೆಗೆ ಎಕ್ಸ್ಟ್ರಾ ತೊಗೊಬೋದು. ಕೆಳಗೆ ಅಕ್ಕ ಕೆಳಗೂ 3/4. ಮ್ಯಾಮ್ ಇದು ಫೋಲ್ಡ್ ಅಂದರೆ ಯಾವ ಭಾಗ ಬರುತ್ತೆ ಅಂತ ಅದ್ರಲ್ಲಿ ತೋರಿಸಿ ನಮ್ಗೆ ಒಂಚೂರು.